ಇದು ಬಂದ್ಬಿಟ್ಟು ವೇಲಲ್ಲಿ ಮಕ್ಕಳಿಗೆ ಮಲಗೋಕ್ಕೆ ಮಾಡಿಕೊಡಿ ಅಂತ ಕೊಟ್ಟಿದ್ದರು. ಅದನ್ನು ನಾನು ಬೆಡ್ ಥರ 4 ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಮೆತ್ತಗೆ ಚೆನ್ನಾಗಿದೆ, ಮಕ್ಕಳಿಗೆ ಮಲಗ್ಸೋಕ್ಕೆಲ್ಲ ಚೆನ್ನಾಗಿದೆ. ಅದನ್ನು ಯಾವ ಥರ ಹೊಲಿದೆ ಅಂತ ತೋರಿಸ್ತೀನಿ. 3 ಇಂಚು ಪಟ್ಟಿ ತೊಗೋಬೇಕು. 3 ಇಂಚು ಪಟ್ಟಿ ತೊಗೊಂಬಿಟ್ಟು ನೋಡಿ, 3 ಇಂಚು ಪಟ್ಟಿ ತೊಗೊಬೇಕು. ತೊಗೊಂಬಿಟ್ಟು ಒಂದು ಸ್ಟಿಚ್ ಮಾಡಿ ಸೈಡಲ್ಲಿ ಒಂದು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಬೇಕು. ಒಂದು 1/2 ಇಂಚಿಗೆ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ಟು, ಅದೇ ಚೆನ್ನಾಗಿದೆ. ಬಟ್ಟೆ ಬಂದುಬಿಟ್ಟು ಈ ವೇಸ್ಟ್ ಬಟ್ಟೆ ಇರುತ್ತೆ ನೋಡಿ, ವೇಲ್ಗಳೆಲ್ಲ ಇರುತ್ತೆಲ್ಲ, ವೇಸ್ಟಾಗಿ ನಾವೇನು ಮಾಡ್ತೀವಿ ಅದನ್ನು ಬಿಸಾಕ್ತೀವಿ, ಇಲ್ಲ ಏನೋ ಮನೆ ಒರ್ಸೋಕ್ಕೋ ಏನಕ್ಕಾದರೂ ಹಾಕೊಂಡ್ಬಿಡ್ತೀವಿ. ಆದರೆ ಈ ಥರ ಮಾಡೋದಕ್ಕೆ ಚೆನ್ನಾಗಿದೆ, ಮೆತ್ತಗೆ ಬೆಡ್ ಥರ ಬಂದಿದೆ, ಯೂಸ್ ಮಾಡ್ಕೊಬೋದು, ಚೆನ್ನಾಗಿದೆ. ಈ ಥರ ಸೈಡಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಬಿಡಬೇಕು. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ನಾವೀಗ ಪೈಪಿಂಗ್ ಎಲ್ಲ ಮಾಡ್ಕೊತೀವಲ್ಲ ಅದೇ ಥರನೇ ಸೈಡ್ ಸ್ಟಿಚ್ ಮಾಡ್ಕೊಂಬಿಡಿ. ಈ ಥರ ಸೈಡಿಗೆ ಒಂದು ಫುಲ್ಲಾಗಿ ಒಂದು ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಟರ್ನ್ ಮಾಡ್ಕೊಳ್ಳಿ, ವಾಪಸ್ಸು ಆಪೋಸಿಟ್ ಹಾಕ್ಕೊಂಬಿಡಿ. ಈ ಥರ ಆಪೋಸಿಟ್ ಹಾಕ್ಕೊಂಡು ಈಗ ಸ್ಟಿಚಿಂಗ್ ಬಂದಿದೆ ಅಲ್ವಾ, ಅದ್ರ ಮೇಲೇ ಪಟ್ಟಿ ಥರ ಸ್ಟಿಚ್ ಮಾಡ್ಕೊತಾ ಹೋಗಿ. ಮಕ್ಕಳಿಗೆ ಮಲಗ್ಸೋಕ್ಕೆಲ್ಲ ಚೆನ್ನಾಗಿದೆ. ಪುಟ್ಟ ಮಕ್ಕಳಿಗೆ ಇರುತ್ತಲ್ವ, ಮೆತ್ತಗಿರುತ್ತೆ. ಈ ಕಾಟನ್ ವೇಲ್ಗಳೆಲ್ಲ ವೇಸ್ಟಾಗಿ ಬಿಸಾಕಿರ್ತೀವಿ, ಸ್ಯಾರಿಗಳು ವೇಸ್ಟಾಗಿ ಬಿಸಾಕಿರ್ತೀವಿ, ಅದರಲ್ಲಿ ಮಾಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂತು. ಅದೇ ಥರನೇ 4 ಕಡೆನೂ ಪಟ್ಟಿ ಕೊಟ್ಬಿಟ್ಟು ಕಟ್ ಮಾಡಿಬಿಟ್ಟು 4 ಕಡೆನೂ ಸ್ಟಿಚ್ ಮಾಡಿಕೊಂಡೆ. 4 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 4 ಹೊಲಿದ್ಬಿಟ್ಟೆ. ಅಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಖುಷಿಯಾಗುತ್ತೆ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂತು. ಎಷ್ಟು ಒಂದು 10 ವೇಲ್ ತೊಗೊಂಡಿದ್ದೆ ನಾನು. 10 ಒಂದೊಂದಕ್ಕೆ 2 ಹಾಕಿದ್ದೀನಿ. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಬಿಟ್ಟೆ.